ಸೊ ನಮಸ್ಕಾರ ಗೈಸ್, ನಾನು ನನ್ನ ಥರ್ಡ್ ಬ್ಲಾಗ್ ನನ್ನ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸರಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ದ ಸೇಮ್ RX ಮೀಟಪ್, ಬಟ್ ದೆನ್ ಇದು ಡಿಫ್ರೆಂಟ್ ಕ್ಲಬ್ ಅವ್ರು ಮಾಡ್ತಾ ಇದ್ದಾರೆ. ಇದು ಈ RX ಮೀಟಪ್ ಬಂದ್ಬಿಟ್ಟು ಹೆಬ್ಬಾಳಲ್ಲಿ ನಡೀತಾ ಇದೆ ಇದು. ಸೊ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಅಂತ ನನ್ನ ವೆಯ್ಟ್ ಮಾಡ್ತೀರಿ. ನಮ್ಮ ಫ್ರೆಂಡ್ಸ್ ಜೊತೆ ಜಾಯ್ನ್ ಆಗ್ತೀನಿ. ನನಗೆ ನನ್ನ ಮನೆಯಿಂದ ಸ್ವಲ್ಪ ಮುಂದೆ ಬರ್ತಾರೆ. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ಲೊಕೇಶನ್ ರೀಚ್ ಆಗಿದ್ದೀವಿ. ಇದು ನಿಮ್ಗೆ ಗೊತ್ತಿರೋಂಗೆ ಹೆಬ್ಬಾಲಲ್ಲಿ ಆರ್ಗನೈಸ್ ಮಾಡಿರೋದು. ಯಾರು ಮಾಡಿರೋದು ಅಂದರೆ ಬ್ರೋ ಗ್ಯಾರೇಜ್ ಅವರು ಮಾಡಿರೋದು. ಅದ್ರ ಜೊತೆ 2 ಸ್ಟ್ರೋಕ್ ಲೆಜೆಂಡ್ಸ್ ಕೂಡ ಜೊತೆಯಲ್ಲಿ ಸೇರಿದ್ದಾರೆ. ನಿಮಗೆ ನೋಡಿಸ್ತೀನಿ ರೀ ಹೆಂಗಿದೆ ಅಂತ. ಇನ್ನೂ ಗಾಡಿ ಬರಬೇಕು. ಟೋಟಲ್ ಆಗಿ ಎಷ್ಟು ಗಾಡಿ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇನ್ನೂ ಸಕ್ಕತ್ತಾಗಿದೆ ಎಲ್ಲನೂ, ನೋಡೋಣ ಎಷ್ಟು ಗಾಡಿ ಎಷ್ಟು ಬರುತ್ತೆ ಅಂತ. ಸೊ ನೋಡಿ ವಾಚ್ ಗೈಸ್. ಈ ಗಾಡಿ ನೋಡ್ತಿದ್ದೀರಲ್ಲ, ಇದು ಲದಾಖ್ಗೆಲ್ಲ ಹೋಗಿ ಬಂದಿದೆ. ಅದು ನಮ್ಮ ಥರ ಯಾರು ಯಂಗ್ಸ್ಟರ್ ಎಲ್ಲ ಹೋಗಿರೋದು ಈ ಗಾಡಿಯಲ್ಲಿ. ನೋಡಿಸ್ತೀನಿ ರೀ ಅವ್ರ ಫೋಟೋ ಕೂಡ ಇದೆ ಅಲ್ಲಿ. ಏಜ್ ಆಗಿದೆ ಅಂದರೆ ಏಜ್ ಆದಂಗೆ ಫೀಲ್ ಆಗಲ್ಲ. ಗಾಡಿ ನೋಡಿ ಹೆಂಗೆ ಇಕ್ಕಿದ್ದಾರೆ. ಇನ್ನೂ ಹಲವಾರಷ್ಟು ಗಾಡಿ ಬರಬೇಕು. ನಿಮಗೆ ಎಲ್ಲ ಗಾಡಿ ಬಂದಿದ ಮೇಲೆ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಒಂದು ವಿಡಿಯೋ. ಸೊ ಕಂಟಿನ್ಯೂ ಮಾಡಿ. ಸೊ ಬ್ರೇಕ್ ತೊಗೊಂಡ್ಬಂದ್ವಿ. ಇಲ್ಲಿ ಒಂದು ಗಾಡಿ ತೋರಿಸ್ತೀನಿ ನಿಮಗೆ. ಬ್ರೋ ಗ್ಯಾರೇಜಿಂದ ಮಾಡಿರೋ ಮಾಡಿಫಿಕೇಷನು ಕಂಪ್ಲೀಟಾಗಿ ಫುಲ್ ರೀಸ್ಟೋರ್ ಮಾಡಿದ್ದಾರೆ. 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಸೊ ನೋಡಿ ಫುಲ್ ಅಪಾಚಿ RTR ಸಸ್ಪೆನ್ಷನ್ ಕೂರಿಸಿದ್ದಾರೆ. 5 ಸ್ಪೀಡ್ ಕೇಸಿಂಗ್ ಇದೆ. ಫುಲ್ ಬ್ಲ್ಯಾಕ್ ಕೋಟಿಂಗ್ ಮಾಡಿಬಿಟ್ಟಿದ್ದಾರೆ. ಮೀಟ್ರ್ ನೋಡ್ಬೋದು ನೀವು. ಮೀಟ್ರು ಸಖತ್ತಾಗಿದೆ. ಫುಲ್ ಪೇಂಟ್ ಸ್ಕೀಮ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಡೀಟೇಲಿಂಗೂ ಇಟ್ಸ್ ವೆರಿ ಪ್ರೀಷಿಯಸ್. ಇದು ಸ್ಟಿಕ್ಕರಿಂಗ್ ಮಾತ್ರ ಅಮೇಝಿಂಗ್ ಆಗಿದೆ. ಒಂಥರ ಕ್ರೇಜ್ ಆಗಿದೆ, ಯೂನಿಕ್ ಆಗಿದೆ. ಮುಂದೆ ಮೇಲೆ ಇರೋ ಹೌದು ಸ್ಟಿಕ್ಕರಿಂಗ್ಸ್ಗಳು ಇದು ಯೂನಿಕ್ ಆಗಿದೆ. ಡಿಸ್ಕೋ ಕೂರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಆಮೇಲೆ ನಿಮಗೆ ಮುಂದ್ಗಡೆ ಡಿಸ್ಕ್ ನೋಡಿರ್ತೀರಾ RX ಅಲ್ಲಿ, ಹಿಂದ್ಗಡೆ ಡಿಸ್ಕ್ ಕೂಡ ಇದೆ ಒಂದು ಗಾಡಿಯಲ್ಲಿ. ನಾನು ತೋರಿಸ್ತೀನಿ ವಿಡಿಯೋಲ್ಲಿ. ನಿಮಗೆ ಇಲ್ಲಿ ಮುಂದೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ CBR 650 ನೋಡಿ. Z900 ಇದೆ. RX ಮೀಟಪ್ ಇದೆ. RX ಮೀಟಪ್ಪಲ್ಲಿ Z900 ನಂಬಕ್ಕೆ ಆಗಲ್ಲ. ಇಲ್ಲೊಂದು 5 ಸ್ಪೀಡು.
ಹಳೆ ಸಿವಿಕ್ ಇದೆ 2000 ಸಿವಿಕ್ ಒಂದು ಲ್ಯಾನ್ಸರ್ನು ಬಂದಿದೆ. ಎರಡೂ ಇದೆ, ನೋಡ್ಬೋದು ನೀವು. ಫುಲ್ ಸ್ಟಾಕ್ ಕಂಡೀಷನಲ್ಲಿದೆ. ಇಲ್ಲಿ ನೋಡಿ ಲ್ಯಾನ್ಸರ್ ಅಂತೂ ಅಮೇಝಿಂಗ್ ಆಗಿದೆ. ಕಲರ್ ಅಂತೂ ಪೇಂಟ್ ಸ್ಕೀಮ್, ಅಲೈಸು ಎಲ್ಲ ಫುಲ್ ಡೀಟೇಲಿಂಗ್ ಚಿಕ್ಕದಾಗೂ. ಸ್ಪಾಯ್ಲರ್ ನೋಡಿ ಹೆಂಗಿದೆ. ಸೊ ನಿಮಗೆ ಬ್ಯಾಕ್ ಡಿಸ್ಕ್ ತೋರಿಸ್ತೀನಿ ಅಂತಿದೆ, ನೋಡಿ ಬನ್ನಿ, ನೋಡ್ಬಿಟ್ಟು ಚೆಕ್ ಆಗ್ಬಿಡ್ತೀವಿ. ಸೊ ಇದೆ ಗೈಸ್, ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ವಿತ್ ಗೋಲ್ಡನ್ ಕ್ಯಾಲಿಪರ್ಸ್, ಸಗದಾಗಿದೆ. RX-ಗೆ ಏನಪ್ಪ ಹಿಂದ್ಗಡೆ ಡಿಸ್ಪ್ಲೇ ಇದೆ ಅಂತ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಫಸ್ಟ್ ಟೈಮ್ ನೋಡ್ತಿರೋದು. ಅದರಲ್ಲಿ ಕಲರ್ಸ್ ನೋಡಿ, ಒಂದೊಂದು ಗೈಸ್ ನೋಡ್ತಾ ಇದ್ರೆ ಯೂನಿಕ್ ಆಗಿದೆ. ನೋಡಿ ಅವಾಗೆ ತೋರಿಸ್ತೀನಿ ಅಂದಿದ್ದೆ, ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಹತ್ರ ಒಂದು 150 ಬೈಕ್ಸ್ ಇದೆ. ಒಂದೊಂದು ಕಲರು ಯೂನಿಕ್ ಸ್ಪೆಕ್ಸು. ಅದ್ರಲ್ಲಿ Z ತೋರಿಸ್ತೀನಿ ಬನ್ನಿ ನಿಮಗೆ. Z ನೋಡಿ, ನೀವು ಎಲ್ಲರೂ ಆಬ್ವಿಯಸ್ಲಿ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಕಲರು ಈ ಗ್ರೇ ಕಲರ್. ದಿಸ್ ಇಸ್ ಅಮೇಜಿಂಗ್. ನೋಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿದೆ. ಒಂದೊಂದು ಗಾಡಿ ನೋಡೋವಾಗ ಆಬ್ವಿಯಸ್ಲಿ Z ಅಂದಿದ್ಮೇಲೆ ರೆಡ್ ಕಲರ್ ಇಲ್ದಿರ ಇರ್ತದ. ಆ ರೆಡ್ ನೋಡೋಕ್ಕೆ ಒಂಥರ ಕಣ್ ತುಂಬ್ಕೊಬೇಕು, ಆ ತರ ಇದೆ. ಸೊ ನಾನು ನಮ್ಮ ಫ್ರೆಂಡ್ಸ್ ಗಾಡಿ ಕೂಡ ತೋರಿಸ್ತೀನಿ. ಲಾಸ್ಟ್ ಟೈಮ್ ನೋಡ್ಸೋಕ್ಕಾಗಿಲ್ಲ ನಿಮಗೆ, ಈ ಸತಿ ನೋಡಿಸ್ತೀನಿ ಬನ್ನಿ. ಇವರೇ ನಮ್ಮ ಬ್ಯಾಚು. ಇದು ಫೇಮಸ್ ಗಾಡಿ, MP ಗಾಡಿ ಇದು. ಇದು ನೋಡಿ ಇಲ್ಲಿದ್ದಾನೆ ನೋಡಿ. ಆಮೇಲೆ ಇದೇ ನಮ್ಮ ಬ್ಯಾಚಲ್ಲಿ ಫಸ್ಟ್ ಗಾಡಿ. ಇದೊಂದು ಮೋಟಿವೇಶನ್ ಎಲ್ಲರಿಗೂ. ಈ ಗಾಡಿಯಿಂದನೇ ಈ ಎಲ್ಲಾ ಗಾಡಿಗಳು ಬಂದಿದ್ದು. ಆಮೇಲೆ ಸುನಿಲ್ ಅಂತ 2 RX ಇಟ್ಟಿದ್ದಾರೆ, 100 ಎರಡೂನು. ಇದು ಹೊಸದು ಇಸ್ಕೊಂಡಿರೋದು, ಹಳೇದು ಅದು ಸ್ವಲ್ಪ ಕಂಡೀಷನ್ ಅಲ್ಲಿಲ್ಲ. ಸೊ ಹೊಸದು ಬಂದ್ಬಿಟ್ಟು ಇವಾಗ ಎಷ್ಟು ಬ್ರೋ ಆಯ್ತು? 65 ಆಯ್ತಾ? ಓಕೆ, ಎಲ್ಲಿಂದ ತಗೊಂಬಂದ್ರಿ ಬ್ರೋ? ಹೌದಾ? ಅದು 200 ಇಸ್ಕೊಳಕ್ ಏನ್ ಬ್ರೋ? ಸುಮ್ನೆ 100 ಇಷ್ಟ ಅಂತ. ಹಂಗೆ ನಿಲ್ಸಿ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಬ್ರೋ, ವಾಟ್ ಮೇಡ್ ಯು ಅನ್ RX ಕೈ? ಏನಿಲ್ಲ ಬ್ರೋ, ಚಿಕ್ಕ ವಯಸ್ಸಿಂದನೂ RX ಅಂದ್ರೆ ಇಷ್ಟ. ಚಿಕ್ಕ ಕನ್ಸು ಬ್ರೋ, ಕನ್ಸು. ಇವಾಗ ನಿಮ್ ಕನ್ಸು ಇವಾಗ ಎಲ್ಲಾರ್ಗೆ ನನ್ಸ್ ಮಾಡಿರೋದು ನಿಮ್ಮಿಂದಾನೆ. ನಿಮ್ ಗಾಡಿ ನೋಡಿದ್ಮೇಲೆನೆ ಎಲ್ಲಾರ್ಗು ಆಕ್ಚುಲಿ ಗಾಡಿ ಇಸ್ಕೊಬೇಕು ಅಂತ, RX ಇಸ್ಕೊಬೇಕು ಅಂತ ಅನ್ಸಿರೋದೆ. ಇವನಿಗೆ ಗಾಡಿ ಬಂದ್ಬಿಟ್ಟು ಹೆಂಗಿದೆ ಅಂದ್ರೆ ಡಾಮಿನರ್ ಇಟ್ಟಿದ್ದೆ ಫಸ್ಟ್ ಇವನು. ಆಮೇಲೆ ಸಡನ್ ಆಗಿ ಹುಡುಗರೆಲ್ಲ RX ನೋಡಿ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ಡಾಮಿನರ್ ಮಾರ್ಬಿಟ್ಟು ಅದೇ ಕಾಸಲ್ಲಿ ಹೋಗಿ ಈ ಗಾಡಿ ಇಸ್ಕೊಂಡ್ಬಿಟ್ಟ. ಅದೊಂಥರ ಸ್ಟೋರಿ ಬಿಡಿ ಅದು. ಲಿಟ್ರಲ್ ಆಗಿ ಒಳ್ಳೆ ಡಿಸಿಷನ್ ಮಾಡಿ ಅನ್ಸುತ್ತೆ. ಯಾಕಂದ್ರೆ ಗಾಡಿ ವ್ಯಾಲ್ಯೂ ಫಾರ್ ಮನಿ, ಅಪ್ರಿಸಿಯೇಷನ್ ವ್ಯಾಲ್ಯೂ ಇದೆ. ಅಂಡ್ ಮೋರ್ ಓವರ್ ಆಟ್ರಿನಲ್ ರಶ್ ಕೊಡುತ್ತೆ ಗಾಡಿ. ನನ್ನ ಡಾಮಿನರ್ DS6 ನನಗೇನು ಇಷ್ಟನೇ ಆಗಿಲ್ಲ. ಐ ಕುಡಂಟ್ ಮೇಂಟೈನ್ ಇಟ್ ಆಲ್ಸೋ ಮೋರ್ ಓವರ್. ಸೊ ಅದಕ್ಕೆ ಈ ಡಿಸಿಷನ್ ತಗೊಂಡು ಅಂದ್ರೆ ರಿಗ್ರೆಟ್ಸೇ ಇಲ್ಲ ಈ ಗಾಡಿ ಮೇಲೆ. ಸೀರಿಯಸ್ ಆಗಿ ಡಾಮಿನರ್ ಮೇಲೆ ಹಿಡ್ದಿದ್ರೆ ಅವನು ರಿಗ್ರೆಟ್ ಆಗ್ಬಿಡಿರೋನು. ಅಂದ್ರೆ ಬರ್ತಾನೆ ಇದಿಲ್ಲ ನನಗೆ ಶೋಗೆ. ಅದು ಕರೆಕ್ಟೇ.
ಈ ಗಾಡಿ ಬೇರೆ ತರ ಇತ್ತು, ನಿಮ್ಗೆ ಯಾವಾಗಾದ್ರೂ ತೋರಿಸ್ತೀನಿ ರೀ ಫೋಟೋಸ್ ಎಲ್ಲ. ಕಂಪ್ಲೀಟ್ ರೀಸ್ಟೋರ್ ಆಗ್ಬಿಟ್ಟಿರೋದು ಇದು. ಅಲ್ಲಿ ಬಾ ರೀಸ್ಟೋರ್ ಮಾಡಿದ ಐಡಿಯಾಲಜಿ ಅಲ್ಲಿ ಇದೆ, ಅಲ್ಲಿದ್ದಾರೆ ನೋಡಿ. ನಾನೇ ಶೈ MP ಆಗ್ಬಿಟ್ಟಿರೋದು. ಬೇರೆ ಫೋನ್ ಕೆಳಗಡೆ ಇಕ್ಕಿದ್ರೆ ಅಷ್ಟೇ ಫುಲ್ ಲಾಯರ್ MP, ಇಲ್ಲ ಅಂದ್ರೆ ಫುಲ್ ಶೈ MP. ಎಷ್ಟಾಯ್ತು ಬ್ರೋ ನಿಂಗೆ ಎಲ್ಲ ಕಂಪ್ಲೀಟ್ ರಿಜಿಸ್ಟ್ರೇಷನ್ಗೆ? 50,000 ಆಯ್ತು. ಪೇಂಟಿಂಗ್, ಪಾರ್ಟ್ಸ್, ಎಲ್ಲ ಹೊಸದೇ. ಪೇಂಟಿಂಗ್ ಒಂದು 6,000, ಇಂಜಿನ್ ಒಂದು 10,000, ಡೋರ್ ಒಂದು 10,000, ಪೇಂಟಿಂಗ್ ಒಂದು 10,000, ಪಾರ್ಟ್ಸ್ ಒಂದು 10,000 ಅಷ್ಟೇ. ಹಂಗೆ ಇದು ಆಕ್ಚುಲಿ ಇದು 135 ನಾರ್ಮಲ್ ಅನ್ಕೊಂಡ್ರೆ, ಅದೇ ಇದು G. ಇದು ಎಲ್ಲಾರು ರೀಲ್ಸ್ ಅಲ್ಲಿ ನೀವು 135 ನೋಡಿದೀರಾ, 100 ನೋಡಿದೀರಾ, Z ನೋಡಿದೀರಾ ಅಂತೀರಾ. ಇದು ಆಕ್ಚುಲಿ G ನೋಡಿದೀರಾ ಅಂತ. ನಮ್ ಬ್ಯಾಚ್ ಅಲ್ಲಿ ಒಂದು G ಇದೆ, ನೋಡ್ಬೋದು. ಸೀರಿಯಸ್ ಆಗಿ 150 ಗಾಡಿ ಇದೆ, ಈಸಿ ಆಗಿದೆ. ಈ ಗೋಲ್ಡ್ ಥೀಮ್ ಕಲರ್ಸ್ ಅಂತೂ ಯೂನಿಕ್ ಆಗಿದೆ ಬ್ರೋ. ಅಂದ್ರೆ ಎಲ್ಲದಕ್ಕಿಂತ ಅಮೇಝಿಂಗ್ ಗಾಡಿ ಅಂದ್ರೆ ಅವಾಗೇ ನಿಮ್ಗೆ ತೋರಿಸಿದೆ. ದಟ್ ಲಡಾಖ್ ಹೋಗಿ ಬಂದಿರೋದು ಆ ಗಾಡಿ. ಸೊ ಗೈಸ್, ನಿಮ್ಗೆ ತೋರ್ಸಕ್ಕೆ ಇವಾಗ ಇಷ್ಟೇ ಇರೋದು. ಮುಂದೆ ಏನಾದ್ರು ಮಾಡಿದ್ರೆ ರೈಡ್ ಹೋಗ್ತೀವೇನೋ ಡೌಟೇ ಅದು. ನೋಡೋಣ ಏನಾಗುತ್ತೆ ಅಂತ. ಸೀರಿಯಸ್ ಆಗಿ ಇಳ್ಸೋಣ. Z ಎಲ್ಲ ತೋರ್ಸ ಬ್ರೋ. ಇನ್ನೊಂದ್ಸತಿನಾ ನೋಡು ಬ್ರೋ. ನಿಂಗೆ ಯಾವ ಕಲರ್ ಇಷ್ಟ ಆಯ್ತು ಬ್ರೋ? ರೆಡ್ ಕಲರ್ ಎಲ್ಲರಿಗೂ. ಹಾ, ಬ್ಲೂ. ನಿನಗ್ ಬ್ರೋ? ರೆಡ್. ನಿನಗೆ ಗ್ರೇ. ನನ್ಗೂ ಸೀರಿಯಸ್ ಆಗಿ ನನಗೂ ಆ ಗ್ರೇ ಕಲರ್ ಒಂಥರ ಯೂನಿಕ್ ಆಗಿರೋದು ಸಕ್ಕದಾಗಿದೆ. ಜೂಮ್ ಮಾಡ್ತೀನಿ ನೋಡಿ ಗೈಸ್. ಆ ಕಲರು ಎಷ್ಟು ಯೂನಿಕ್ ಆಗಿದೆ. ರೆಡ್ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಅಂದ್ರೆ ಆ ಗ್ರೇ ಕಲರ್ ಒಂದೇ ಅಮೇಝಿಂಗ್. ಸೀರಿಯಸ್ ಆಗಿ ಅದೇ ಗೈಸ್, ಈ ಗೋಲ್ಡ್ ಕಲರು ಥೀಮ್ ನೀಟಾಗಿ ನೋಡಿ. ಸೀರಿಯಸ್ ಆಗಿ ಹುಡುಗರಿಗೆ ಜುವೆಲ್ಸೇ ಇದೆ, ನಮ್ಗೆ ಏನು ಇಲ್ಲ ಬೇರೆ ಖರ್ಚು ಮಾಡಾಕಂದ್ರೆ ಇದ್ರ ಮೇಲೆ ಮಾಡಕ್ ರಿಗ್ರೆಷನ್ ಇಲ್ದಿರ ಖರ್ಚು ಮಾಡೋದು. ಏನಂತೀರ ಬ್ರೋ? ಅಷ್ಟೇ. ಲಿಟ್ರಲ್ ಆಗಿ ಮುಂದಕ್ಕೆ ಆಸ್ತಿ ಸೇರ್ಸಿಕ್ತಿವ ಇಲ್ಲೋ ಅಂದ್ರೆ ಗಾಡಿಗಳು ಮಾತ್ರ ಪಕ್ಕ ಇಸ್ಕೊಂಡಿರ್ತೀವಿ. ನಮ್ಮ ಹುಡುಗರನ್ನ ಕೇಳಿದ್ರೆ ಅದನ್ನು ಮಾರ್ಬಿಡ್ಬೇಕಾದ್ರೆ ಗಾಡಿಗಳು ಇಸ್ಕೊಂಡ್ಬಿಡ್ತೀವಿ ಅಂತಾರೆ. ನೋಡಿ ಇವನು ಮನೇಲೆ ಒರೆಸ್ಕೊಂಬಾರ ಅಂದ್ರೆ ಇಲ್ಲಿ ಬಂದು ಒರೆಸ್ತಾವನೆ. ಗೈಸ್ ಗಾಡಿ ನೀಟಾಗೆ ಇಡಲ್ಲ ಗೈಸ್ ಇವನು. ಗಾಡಿ ಇನ್ನೊಂದು ನಿಲ್ಸ್ಬಿಟ್ರೆ 3 ತಿಂಗಳು ನಿಲ್ಸ್ಬಿಡೋದು. ಯಾರಾದ್ರೂ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಗೈಸ್, ಸ್ವಲ್ಪ ನೀಟಾಗಿ ಇಟ್ಕೊಳಕ್ಕೆ. ನಗ್ತಾವ್ ನೋಡಿ. ಅವನ್ ಗೊತ್ತಾ G ಸ್ಪಾಟ್ ಅಕ್ಷಯ್. For leading us on the world. Yeah, the old riders, the senior riders, the youngest ones in the group. Hello. Danny sir. Sir, Banli, Banga sir. Our one and only Danny sir. ಇದು ಲಾಸ್ಟ್ ಅಲ್ಲಿ ಕೇಕ್ ಕಟ್ಟಿಂಗ್ ಏನೋ ಮಾಡ್ತಾವ್ರೆ. ಪ್ರೋ ಗ್ಯಾರೇಜ್ ಅವ್ರದ್ದು ಅವರು ಗಾಡಿಗಳೆಲ್ಲ ತರಿಸಿ ಶೋಕೇಸ್ ಮಾಡ್ತಾ ಇದ್ದಾರೆ. ಇನ್ನೇನು ಲಾಸ್ಟ್ ಎಂಡಿಂಗ್ ಇದು ಬ್ಲಾಗು ಇಷ್ಟೇ. ಇನ್ನೇನು ರೈಡ್ ಏನೋ ಹೋಗಿಲ್ಲ ನಾವು. ಈ ಗಾಡಿಗಳು ಬಂದಿದೆ ನೋಡಿ. ಲಾಸ್ಟ್ ಇಷ್ಟೇ ಗಾಡಿಗಳು ಬಂದಿರೋದು. ಲಾಸ್ಟ್ ಅಲ್ಲಿ ಏನೋ ಮೀಟಪ್ ಮಾಡ್ತಾವ್ರೆ ಅಲ್ಲಿ. ಗಾಡಿನ ಶೋಕೇಸ್ ಮಾಡಿ ಏನೋ ಕೇಕ್ ಕಟ್ಟಿಂಗ್ ಏನೋ ಮಾಡ್ತಾವ್ರೆ.
ಸೊ ಬನ್ನಿ ಗೈಸ್ ಅಲ್ಲಿ ಹೋಗೋಣ. ನೀವು ಯಾರಾದರೂ RX-ಗಳು ಇಟ್ಟಿದ್ರ ಬ್ರೋ ಗ್ಯಾರೇಜ್ ಅಂತ ಒಂದು ಗ್ರೂಪ್ ಇದೆ, RX ಓನರ್ಸ್ ಗ್ರೂಪ್ ಇದೆ, ಮತ್ತೆ ಬ್ರೋ ಗ್ರೂಪ್ ಕ್ಲಬ್ ಅಂತಾನೆ ಒಂದಿದೆ. ನೀವು ಬಂದು ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೋದು. ನಿಮ್ದು ಯಾವ್ದನ್ನ RX ಇದ್ರೆ ಆಬ್ವಿಯಸ್ಲಿ ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಂಡೆ ನಾವು ಮೀಟಪ್ಸ್ಗೆ ಅದನ್ನೆಲ್ಲ ಕರೀತಾ ಇರ್ತಾರೆ. ಸೊ ನಮ್ಮ ಥರನೇ ಈ ಥರ ಮೀಟಪ್ಸ್ಗೆ ನೀವು ಬರ್ಬೋದು. ಸೊ ಬನ್ನಿ, ಕೇಕ್ ಕಟ್ ಮಾಡ್ತೀವಿ, ನೋಡೋಣ ಹೆಂಗೆ. ಅವರ್ ರೈಡರ್ ಬನ್ನಿ, ದಯವಿಟ್ಟು ನೋಡ್ಬಿಟ್ಟು ಕರೀತಾ ಇದೀವಿ ಅಂತ ಮಾತ್ರ ಅನ್ಕೋಬೇಡ್ರಿ. ಬನ್ನಿ ಗೈಸ್, ಇಲ್ಲೊಂದು ಇನ್ನೊಂದು RX ಇದೆ. ಇದು ನೋಡಿ, ಚೇಂಬರ್ ನೋಡಿ ಗೈಸ್, ಇಂಡೋನೇಷಿಯನ್ ಚೇಂಬರು. ತೋರಿಸ್ತೀನಿ ಮಚ್ಚ. ಇಲ್ಲೊಂದು ಜಿ ಇದೆ, ಮತ್ತೆ ಇಲ್ಲೊಂದು ಜಿ ಇದೆ. ಗೈಸ್, ಮೀಟಪ್ಗೆ ಬರೀ RX-ಗಳೆಲ್ಲ ಸೂಪರ್ ಬೈಕ್ಸು ಬಂದಿದ್ದಾವೆ. ಸೊ ನೋಡಿ, ಸೊ ಆಬ್ವಿಯಸ್ಲಿ RX ಕೂಡ ಒಂದು ಟೈಮಲ್ಲಿ ಕನಸಾಗಿತ್ತು, ಇವಾಗ ಒಂಥರ ನೆನ್ಸಾಗಿದೆ. ಇದು ಸೂಪರ್ ಬೈಕ್ಸ್ ಕೂಡ ಒಂಥರ ಕನಸೆ, ಬಟ್ ಒನ್ ಡೇ ಫಾರ್ ಶೋರ್. ಏನ್ ಮ್ಯಾಮ್? ಫಾರ್ ಶೋರ್. ಅದು ಬೂಜಾ ಫಸ್ಟ್ ಲವ್ ನೋಡಿ ಮ್ಯಾಮ್, ಫಾರ್ ಶೋರ್ ಒನ್ ಡೇ. ಡೌನ್ ದ ಲೈನ್ 4 to 5 years ಪಕ್ಕಾ ಇಸ್ಕೊಳೋದ. ನೀವು ಆ ಥರನೇ ಸಪೋರ್ಟ್ ಕೊಟ್ರೆ ಆಬ್ವಿಯಸ್ಲಿ ನಿಮಗೆ ಈ ಥರ ಕಾಂಟೆಂಟ್ಸ್ ಬರುತ್ತೆ, ಸೂಪರ್ ಬೈಕ್ಸ್ ಬರುತ್ತೆ, ಇನ್ನು ಮುಂದಕ್ಕೂ ಇದೇ ಥರ ಕಾಂಟೆಂಟ್ಸ್ ಈ ಥರ ಬಂದೇ ಬರುತ್ತೆ. ಸೊ ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದ ನಮ್ಗೆ ಜಾಸ್ತಿ ಇಂಪಾರ್ಟೆಂಟ್. ಸೊ ಅದೇ ಜಲ್ದಿ ಸಬ್ಸ್ಕ್ರೈಬ್ ಆದರೆ ಇಂತಾಗ ಒಳ್ಳೆ ಒಳ್ಳೆ ಕಾಂಟೆಂಟ್ಸ್ ನಿಮಗೆ. ಸೊ ಯಾಕೆ ಎಂಡ್ ಮಾಡೋ ಸಮಯ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.